ಮಾನ್ಯ ಬಂಧುಗಳೇ, ಮಾಧ್ಯಮದವರಲ್ಲ, ಅವರು ನಮ್ಮ ಬಂಧುಗಳು. ಅವರಿಲ್ಲದೆ ನಾವಿಲ್ಲ, ನಾವಿಲ್ಲದೆ ಅವರಿಲ್ಲ. ಆಹಾರ ಕೊಡೋರೆ ನೀವು. ಗೌರವಾನ್ವಿತ ರಾಜ್ಯಪಾಲರು ಈ ಸರ್ಕಾರ ಕೊಟ್ಟ ಒಂದು ಸುಳ್ಳಿನ ವರದಿಯನ್ನ ವಿಧಿ ಇಲ್ಲದೆ ಸದನಕ್ಕೆ ಮಂಡಿಸಿ ಹೋಗಿದ್ದಾರೆ. ಅವರ ಹಕ್ಕುಗಳನ್ನ ಕಿತ್ತುಕೊಳ್ತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮಾಡಿತ್ತು. ಅವರು ಯಾವುದನ್ನು ಕೇಳಿದರೂ ಕೂಡ ಅವರಿಗೆ ಸಮಜಾಯಿಷಿ ಕೊಡುವ ಸ್ಥಿತಿಯಲ್ಲಿ ಈ ಸರ್ಕಾರ ಇರಲಿಲ್ಲ. ಆದರೂ ಕೂಡ ಜಂಟಿ ಸದನವನ್ನ ಉದ್ದೇಶಿಸಿ ಅವರು ಭಾಷಣ ಮಾಡ್ತಕ್ಕಂಥದ್ದು ಅದು ಸಂವಿಧಾನಬದ್ಧವಾದ ವಿಚಾರ. ಆದರೆ ಸರ್ಕಾರ ಏನು ಮಾಡ್ತದೆ ಅಂತಂದ್ರೆ, ಇದುವರೆಗೂ ಅಭಿವೃದ್ಧಿ ಶೂನ್ಯ, ಏನೇನು ಮಾಡಿಲ್ಲ. ಇದು ಅವ್ರಿಗೂ ಗೊತ್ತು, ಜನರಿಗೂ ಗೊತ್ತು, ನಮಗೂ ಗೊತ್ತು. ಆದರೆ ಎಲ್ಲದರಲ್ಲೂ ನಾವು ಅಭಿವೃದ್ಧಿ 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 ಅನ್ನೋದನ್ನ ಪ್ರಸ್ತಾಪ ಮಾಡಿಸಿದ್ದಾರೆ. ಒಂದು ನೋಡಿ, ಕಲ್ಯಾಣ ಕರ್ನಾಟಕಕ್ಕೆ ವರ್ಷಕ್ಕೆ 5,000 ಕೋಟಿ ಹಂಚಿಕೆ ವಿಷಯ ಹೇಳಿದ್ದಾರೆ. ಇದರಲ್ಲಿ ನಿಮಗೆ ಗೊತ್ತಿದೆ, ಪ್ರಥಮದಲ್ಲಿ 2,500 ಕೋಟಿ ಕೊಟ್ಟಿದ್ದು ಅದು ಎಲ್ಲೆಲ್ಲಿ ಹೋಯ್ತು ಅಂತ ನಿಮಗೂ ಗೊತ್ತು, ತೆಲಂಗಾಣದವ್ರಿಗೂ ಗೊತ್ತು. ಆದರೆ ಇವ್ರು ಹೇಳಿರೋದು 5,000 ಕೋಟಿ ಈಗಾಗಲೇ ಕೊಟ್ಟಾಗೋಗಿದೆ ಅಂತೇಳಿ. ಎಲ್ಲಿ ಕೊಟ್ಟಿದ್ದಾರೆ? 5,000 ಕೋಟಿ ಅವರಿಗೆ ತಲುಪೇ ಇಲ್ಲ. ಆಮೇಲೆ ಐತಿಹಾಸಿಕವಾದ ಸಚಿವ ಸಂಪುಟ ಸಭೆಯನ್ನ ಗುಲ್ಬರ್ಗಾದಲ್ಲಿ ಮಾಡಿದ್ವಿ ಅಂತ. ಇದೊಂದು ಐತಿಹಾಸಿಕ ಅವರಿಗೆ. ಅಲ್ಲಿ 11,770 ಕೋಟಿ ರೂಗಳ ಹೆಚ್ಚಿನ ಮೊತ್ತದ ಯೋಜನೆ ಕಾಮಗಾರಿಗಳಿಗೆ ಅನುಮೋದನೆ ನೀಡಿತ್ತು ಅಷ್ಟೇ. ಆದರೆ ಅನುಮೋದನೆ ಏನಾಯ್ತು? ಅದು ಪ್ರಸ್ತಾಪ ಇಲ್ಲ. 1 ರೂಪಾಯಿ ಕೂಡ ಬಿಡುಗಡೆ ಮಾಡಲಿಲ್ಲ. ಯಾಕೆಂದ್ರೆ ಇವರ ಖಜಾನೆ ಖಾಲಿ ಇದೆ, ಖಜಾನೆಯಲ್ಲಿ ಹಣ ಇಲ್ಲ. ಒಂದು ರೀತಿಯ ಪಾಪರ್ ಚೀಟಿ ಎತ್ಕೊಂಡಿರ್ತಕ್ಕಂಥ ಈ ಸರ್ಕಾರ ಕೇವಲ ಸುಳ್ಳುಗಳನ್ನ ಪಟ್ಟಿ ಮಾಡಿ ಗವರ್ನರ್ ಕಡೆಯಿಂದ, ಅಂದ್ರೆ ನಮ್ಮ ರಾಜ್ಯಪಾಲರು, ಗೌರವಾನ್ವಿತ ರಾಜ್ಯಪಾಲರ ಕಡೆಯಿಂದ ಹೇಳಿಸಿದ್ದಾರೆ. ತಮಗೆ ಗೊತ್ತು, ತಮ್ಮ ಮೀಡಿಯಾದಲ್ಲಿ ಅಕ್ಕಿ 5 kg ಅಕ್ಕಿ ಮೋದಿಜಿ ಅವರು ಕೊಡ್ತಕ್ಕಂಥದ್ದನ್ನ ಈಗಾಗಲೇ ಮುಟ್ಟಿಸಿದ್ದಾರೆ ಹೊರತು 6-7 ತಿಂಗಳಿಂದ 170 ರೂಪಾಯಿ ಯಾವುದೇ ಖಾತೆಗೆ ಬಂದಿಲ್ಲ ಅಂತೇಳಿ ಇಡೀ ರಾಜ್ಯದಲ್ಲಿ ಜನ ಕೇಳ್ತಾರೆ. ಆದರೆ ಇವರು ಬಹಳ ಉತ್ತಮ ರೀತಿಯಲ್ಲಿ ಅವರಿಗೆ ತಲುಪಿಸಿದ್ದೇವೆ ಅಂತ ಇಲ್ಲಿ ಹೇಳಿ ಸುಳ್ಳು ಹೇಳ್ತಾರೆ. 2,000 ಕೊಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಿಮಗೆ ಗೊತ್ತು, 6 ತಿಂಗಳಿಂದ ಅವ್ರಿಗೆ ಬಂದೇ ಇಲ್ಲ. ಸಚಿವರು ಕಳೆದ ವಾರ ಏನು ಆಗಲೇ ಬಿಡುಗಡೆ ಮಾಡಿಬಿಟ್ವಿ ಅಂದ್ರು. ಆದರೆ ಅದು ಕೇವಲ ಹೇಳಿಕೆ ಮಾತ್ರವೇ ಹೊರತು ಇದುವರೆಗೂ ಯಾರಿಗೂ ತಲುಪಿಸಿಲ್ಲ. ಆದ್ರೆ ಇಲ್ಲಿ ಹೇಳಿದ್ದಾರೆ, ಈಗಾಗಲೇ ನಾವು ಅದನ್ನ ಅವರ ಖಾತೆಗಳಿಗೆ ಹಾಕಿ ತಲುಪಿಸಿಬಿಟ್ಟಿದ್ದೇವೆ ಅಂತ. ಅಂದ್ರೆ ಸುಳ್ಳುಗಳನ್ನ ಹೇಳಿ 5 ವರ್ಷ 5 ಗ್ಯಾರಂಟಿಯಲ್ಲೇ ಈ ಸರ್ಕಾರ ನಡೆಸಬೇಕು ಅನ್ನೋದು ಇವರ ಉದ್ದೇಶ ಇದೆ. ಆ ಕಾರಣದಿಂದ ಈ ಸುಳ್ಳುಗಳನ್ನು ನಾವು ಒಪ್ಪೋದಿಲ್ಲ. ಜನರಿಗೆ ಆಗಿರ್ತಕ್ಕಂಥ ತೊಂದರೆಗಳ ಪರವಾಗಿ, ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅದೆಲ್ಲವನ್ನು ವಿರೋಧಿಸಿ ವಿರೋಧ ಪಕ್ಷದ ಎಲ್ಲ ನಮ್ಮ ನಾಯಕರು ಸೇರಿ ಒಳಗೂ ಹೊರಗೂ ನಮ್ಮ ಹೋರಾಟವನ್ನ ಹೀಗೆ ಮುಂದುವರಿಸ್ತೇವೆ. ಇವರ ಸುಳ್ಳುಗಳಿಗೆ ಒಂದು ಧಿಕ್ಕಾರ ಅಂತಕ್ಕಂಥ ಮಾತನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.